ಪಾಪಕೃತ್ಯಕ್ಕೆ ಪ್ರತೀಕಾರ ಪಕ್ಕ ಎನ್ನುವ ಮತ್ತೊಂದು ಸುಳಿವನ್ನ ನಮ್ಮ ವಾಯುಸೇನೆ ನೀಡಿದೆ. ನಮ್ಮ ಸಮರ ಕಳಿಗಳಾದ ಫೈಟರ್ ಜೆಟ್ಗಳು ಫೀಲ್ಡ್ಗೆ ಇಳಿದಿದ್ದು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ ಮಾಡಿವೆ. ಇದೀಗ ಹೆಡಿ ಪಾಕ್ಗೆ ಢವಢವ ಶುರುವಾಗಿದೆ. ಫೀಲ್ಡ್ಗಿಳಿದ ಭಾರತೀಯ ಫೈಟರ್ ಜೆಟ್ಗಳು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ. ಹೇಡಿ ಪಾಕಿಸ್ತಾನಕ್ಕೆ ನೇರ ಸಂದೇಶ. ಹೌದು, ಪಹಲಗಾಂವ್ ದಾಳಿ ಪ್ರತಿಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಭಾರತ ತೊಡೆತಟ್ಟಾಗಿದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದೀಗ ಯುದ್ಧದ ಮುನ್ಸೂಚನೆ ಎಂಬಂತೆ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಮ್ಮ ವಾಯುಸೇನೆಯ ಸಮರ ಕಲಿಗಳಾದ ರಫೇಲ್, ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಫೈಟರ್ ಜೆಟ್ಗಳು ಸಮರಾಭ್ಯಾಸ ಮಾಡಿವೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಹೊಸದಾಗಿ ನಿರ್ಮಿಸಲಾದ 3.5 ಕಿಲೋಮೀಟರ್ ಉದ್ದದ ಮೊದಲ ನೈಟ್ ಲ್ಯಾಂಡಿಂಗ್ ಏರ್ ಸ್ಟ್ರಿಪ್ನಲ್ಲಿ ಲ್ಯಾಂಡಿಂಗ್ ಚೆಕ್ ಮಾಡುವುದರ ಜೊತೆಗೆ ಯುದ್ಧಾಭ್ಯಾಸ ಮಾಡಲಾಗಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ರಾತ್ರಿ ಇಳಿಯುವ ಸೌಲಭ್ಯವನ್ನು ಹೊಂದಿರುವ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಇದೀಗ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಶುರುವಾಗಿದ್ದು, ಹಾಗಾದರೆ ನಮ್ಮ ಫೈಟರ್ ಜೆಟ್ಗಳು ಎಷ್ಟು ಶಕ್ತಿಶಾಲಿ ಎನ್ನುವುದನ್ನ ನೋಡೋದಾದರೆ, ರಫೇಲ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 37,000 ಕಿಲೋಮೀಟರ್ ಆಗಿದ್ದು ಉದ್ದ 15.27 ಮೀಟರ್ ಹೊಂದಿದೆ. ಇನ್ನು ಗಂಟೆಗೆ 1912 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಸುಖೋಯ್ ರೇಂಜ್ 30,000 ಕಿಲೋಮೀಟರ್ ಹೊಂದಿದೆ. ಉದ್ದ 72 ಅಡಿ ಹೊಂದಿದ್ದು ಗಂಟೆಗೆ 2,120 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಜಾಗ್ವಾರ್ ಫೈಟರ್ ಜೆಟ್ ಇದರ ರೇಂಜ್ 900 ಕಿಲೋಮೀಟರ್ ಇದ್ದು ಉದ್ದ 55.3 ಅಡಿ ಹೊಂದಿದೆ. ಗಂಟೆಗೆ 1,700 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಪಾಪಕೃತ್ಯಕ್ಕೆ ಪ್ರತೀಕಾರ ಪಕ್ಕ ಎನ್ನುವ ಮತ್ತೊಂದು ಸುಳಿವನ್ನ ನಮ್ಮ ವಾಯುಸೇನೆ ನೀಡಿದೆ. ನಮ್ಮ ಸಮರ ಕಳಿಗಳಾದ ಫೈಟರ್ ಜೆಟ್ಗಳು ಫೀಲ್ಡ್ಗೆ ಇಳಿದಿದ್ದು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ ಮಾಡಿವೆ. ಇದೀಗ ಹೆಡಿ ಪಾಕ್ಗೆ ಢವಢವ ಶುರುವಾಗಿದೆ. ಫೀಲ್ಡ್ಗಿಳಿದ ಭಾರತೀಯ ಫೈಟರ್ ಜೆಟ್ಗಳು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ. ಹೇಡಿ ಪಾಕಿಸ್ತಾನಕ್ಕೆ ನೇರ ಸಂದೇಶ. ಹೌದು, ಪಹಲಗಾಂವ್ ದಾಳಿ ಪ್ರತಿಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಭಾರತ ತೊಡೆತಟ್ಟಾಗಿದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದೀಗ ಯುದ್ಧದ ಮುನ್ಸೂಚನೆ ಎಂಬಂತೆ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಮ್ಮ ವಾಯುಸೇನೆಯ ಸಮರ ಕಲಿಗಳಾದ ರಫೇಲ್, ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಫೈಟರ್ ಜೆಟ್ಗಳು ಸಮರಾಭ್ಯಾಸ ಮಾಡಿವೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಹೊಸದಾಗಿ ನಿರ್ಮಿಸಲಾದ 3.5 ಕಿಲೋಮೀಟರ್ ಉದ್ದದ ಮೊದಲ ನೈಟ್ ಲ್ಯಾಂಡಿಂಗ್ ಏರ್ ಸ್ಟ್ರಿಪ್ನಲ್ಲಿ ಲ್ಯಾಂಡಿಂಗ್ ಚೆಕ್ ಮಾಡುವುದರ ಜೊತೆಗೆ ಯುದ್ಧಾಭ್ಯಾಸ ಮಾಡಲಾಗಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ರಾತ್ರಿ ಇಳಿಯುವ ಸೌಲಭ್ಯವನ್ನು ಹೊಂದಿರುವ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಇದೀಗ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಶುರುವಾಗಿದ್ದು, ಹಾಗಾದರೆ ನಮ್ಮ ಫೈಟರ್ ಜೆಟ್ಗಳು ಎಷ್ಟು ಶಕ್ತಿಶಾಲಿ ಎನ್ನುವುದನ್ನ ನೋಡೋದಾದರೆ,
ರಫೇಲ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 37,000 ಕಿಲೋಮೀಟರ್ ಆಗಿದ್ದು ಉದ್ದ 15.27 ಮೀಟರ್ ಹೊಂದಿದೆ. ಇನ್ನು ಗಂಟೆಗೆ 1912 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಸುಖೋಯಿ ರೇಂಜ್ 30,000 ಕಿಲೋಮೀಟರ್ ಹೊಂದಿದೆ. ಉದ್ದ 72 ಅಡಿ ಹೊಂದಿದ್ದು ಗಂಟೆಗೆ 2,120 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಜಾಗ್ವಾರ್ ಫೈಟರ್ ಜೆಟ್ ಇದರ ರೇಂಜ್ 900 ಕಿಲೋಮೀಟರ್ ಇದ್ದು ಉದ್ದ 55.3 ಅಡಿ ಹೊಂದಿದೆ. ಗಂಟೆಗೆ 1,700 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಪಾಪ ಕೃತ್ಯಕ್ಕೆ ಪ್ರತೀಕಾರ ಪಕ್ಕ ಎನ್ನುವ ಮತ್ತೊಂದು ಸುಳಿವನ್ನ ನಮ್ಮ ವಾಯುಸೇನೆ ನೀಡಿದೆ. ನಮ್ಮ ಸಮರ ಕಳಿಗಳಾದ ಫೈಟರ್ ಜೆಟ್ಗಳು ಫೀಲ್ಡ್ಗೆ ಇಳಿದಿದ್ದು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ ಮಾಡಿವೆ. ಇದೀಗ ಹೇಡಿ ಪಾಕ್ಗೆ ಢವ ಶುರುವಾಗಿದೆ. ಫೀಲ್ಡ್ಗಿಳಿದ ಭಾರತೀಯ ಫೈಟರ್ ಜೆಟ್ಗಳು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಶಕ್ತಿ ಪ್ರದರ್ಶನ. ಹೇಡಿ ಪಾಕಿಸ್ತಾನಕ್ಕೆ ನೇರ ಸಂದೇಶ. ಹೌದು, ಪಹಲಗಾಂವ್ ದಾಳಿ ಪ್ರತಿಕಾರಕ್ಕೆ ಪಾಕಿಸ್ತಾನದ ವಿರುದ್ಧ ಭಾರತ ತೊಡೆತಟ್ಟಾಗಿದೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಪಾಕ್ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇದೀಗ ಯುದ್ಧದ ಮುನ್ಸೂಚನೆ ಎಂಬಂತೆ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಮ್ಮ ವಾಯುಸೇನೆಯ ಸಮರ ಕಲಿಗಳಾದ ರಫೇಲ್, ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಫೈಟರ್ ಜೆಟ್ಗಳು ಸಮರಾಭ್ಯಾಸ ಮಾಡಿವೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಹೊಸದಾಗಿ ನಿರ್ಮಿಸಲಾದ 3.5 ಕಿಲೋಮೀಟರ್ ಉದ್ದದ ಮೊದಲ ನೈಟ್ ಲ್ಯಾಂಡಿಂಗ್ ಏರ್ ಸ್ಟ್ರಿಪ್ನಲ್ಲಿ ಲ್ಯಾಂಡಿಂಗ್ ಚೆಕ್ ಮಾಡುವುದರ ಜೊತೆಗೆ ಯುದ್ಧಾಭ್ಯಾಸ ಮಾಡಲಾಗಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ರಾತ್ರಿ ಇಳಿಯುವ ಸೌಲಭ್ಯವನ್ನು ಹೊಂದಿರುವ ದೇಶದ ಮೊದಲ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಇದೀಗ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಶುರುವಾಗಿದ್ದು, ಹಾಗಾದರೆ ನಮ್ಮ ಫೈಟರ್ ಜೆಟ್ಗಳು ಎಷ್ಟು ಶಕ್ತಿಶಾಲಿ ಎನ್ನುವುದನ್ನ ನೋಡೋದಾದರೆ, ರಫೇಲ್ ಯುದ್ಧ ವಿಮಾನದ ರೇಂಜ್ ಬರೋಬ್ಬರಿ 37,000 ಕಿಲೋಮೀಟರ್ ಆಗಿದ್ದು ಉದ್ದ 15.27 ಮೀಟರ್ ಹೊಂದಿದೆ. ಇನ್ನು ಗಂಟೆಗೆ 1912 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಸುಖೋಯಿ ರೇಂಜ್ 30,000 ಕಿಲೋಮೀಟರ್ ಹೊಂದಿದೆ. ಉದ್ದ 72 ಅಡಿ ಹೊಂದಿದ್ದು ಗಂಟೆಗೆ 2,120 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದೆ. ಜಾಗ್ವಾರ್ ಫೈಟರ್ ಜೆಟ್ ಇದರ ರೇಂಜ್ 900 ಕಿಲೋಮೀಟರ್ ಇದ್ದು ಉದ್ದ 55.3 ಅಡಿ ಹೊಂದಿದೆ. ಗಂಟೆಗೆ 1,700 ಕಿಲೋಮೀಟರ್ ವೇಗದಲ್ಲಿ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ.